ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಮರಳಿ ಸ್ವಾಗತಿಸಿ. ನಿಷ್ಠಾವಂತ ಸಹಚರರಿಂದ ಶಕ್ತಿಯುತ ಜೊತೆಗಾರ ತನಕ ಯಾವ ತಳಿಗಳು ಪ್ರಪಂಚದಾದ್ಯಂತ ಹೃದಯಗಳನ್ನು ಕದಿಯುತ್ತಿವೆ ಎಂಬುದನ್ನು ಕಂಡುಹಿಡಿಯಿರಿ. ನೀವು ಹೊಸ ತುಪ್ಪುಳಿನಂತಿರುವ ಸ್ನೇಹಿತನನ್ನು ಹುಡುಕುತ್ತಿರಲಿ ಅಥವಾ ನಾಯಿಗಳನ್ನು ಪ್ರೀತಿಸುತ್ತಿರಲಿ, ಡಾಗ್ ಬ್ರೀಡ್ ಪೂಡಲ್ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಎಲ್ಲವನ್ನೂ ಅನ್ವೇಷಿಸಿ. ಈ ತಳಿಗಳ ವಿಶೇಷತೆಯನ್ನು ಈ ವಿಡಿಯೋ ನಿಮಗೆ ತೋರಿಸುತ್ತದೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ವಿಷಯಕ್ಕೆ ಬನ್ನಿ. ತಳಿಯ ಹೆಸರು ಪೂಡಲ್. ಎತ್ತರ 45 ರಿಂದ 60 ಸೆಂಟಿಮೀಟರ್. ಕಿಲೋಗ್ರಾಂನಲ್ಲಿ ತೂಕ 20 ರಿಂದ 32 ಕೆಗ. ಉದ್ದ 90 ರಿಂದ 110 ಸೆಂಟಿಮೀಟರ್. ಬಣ್ಣಗಳು ಬಿಳಿ, ಕಪ್ಪು, ಏಪ್ರಿಕಾಟ್. ಆದ್ಯತೆಯ ಆಹಾರ ಹೈಪೋಲಾರ್ಜನಿಕ್ ಕಿಬ್ಬಲ್ ಮಾಂಸ. ಒಳ್ಳೆಯ ಅಭ್ಯಾಸಗಳು ಬುದ್ಧಿವಂತ, ಹೈಪೋಲಾರ್ಜನಿಕ್, ಸ್ನೇಹಪರ. ಕೆಟ್ಟ ಅಭ್ಯಾಸಗಳು ನಿಯಮಿತ ಅಂದಗೊಳಿಸುವ ಅಗತ್ಯವಿರುತ್ತದೆ. ಪೂಡಲ್ಸ್ ಬಗ್ಗೆ ಪ್ರಮುಖ ಮಾಹಿತಿ ಇಲ್ಲಿದೆ. ನಾಯಿಗೆ ಗರಿಷ್ಠ ಗಮನ ಅಗತ್ಯವಿರುವ ಸಮಯ. ನಾಯಿಮರಿಗಳ ಹಂತದಲ್ಲಿ ನಾಯಿಮರಿಗಳಿಗೆ ಹೆಚ್ಚಿನ ಗಮನ ಬೇಕು. ವಿಶೇಷವಾಗಿ 8 ರಿಂದ 12 ವಾರಗಳ ನಡುವೆ ನಾಯಿಗೆ ಸಾಮಾಜಿಕೀಕರಣ ಮತ್ತು ತರಬೇತಿ ಅಭ್ಯಾಸಗಳನ್ನು ಅಭಿವೃದ್ಧಿಪಡಿಸಬೇಕು. ಅಂದಗೊಳಿಸುವಾಗ ನಾಯಿ ಬಗ್ಗೆ ಗಮನ ಬೇಕು. ನಾಯಿ ಕರ್ಲಿ ಕೂದಲು ನಿಯಮಿತ ಆರೈಕೆ ಇಲ್ಲದೆ ಅಂದ ಕೇಳುವ ಸಾಧ್ಯತೆಯಿದೆ. ನಾಯಿಯ ಕಲಿಯುವ ಸಾಮರ್ಥ್ಯ. ನಾಯಿಮರಿಗಳು ಹೆಚ್ಚು ಬುದ್ಧಿವಂತವಾಗಿವೆ ಮತ್ತು ಕಲಿಕೆಯ ಸಾಮರ್ಥ್ಯಕ್ಕಾಗಿ ಅಗ್ರ ನಾಯಿ ತಳಿಗಳಲ್ಲಿ ಸ್ಥಾನ ಪಡೆದಿವೆ. ನಾಯಿಮರಿ ತ್ವರಿತವಾಗಿ ಕಲಿಯುವ ತಳಿ, ವಿಧೇಯತೆಯ ತರಬೇತಿಯಲ್ಲಿ ಉತ್ಕೃಷ್ಟ ಸ್ಥಾನ ಪಡೆದಿವೆ ಮತ್ತು ಸಂಕೀರ್ಣ ತಂತ್ರಗಳು ಮತ್ತು ಆಜ್ಞೆಗಳನ್ನು ಸುಲಭವಾಗಿ ಕಲಿಯುವ ತಳಿ. ಈ ಬುದ್ಧಿವಂತಿಕೆಯು ಬೇಸರವನ್ನು ತಡೆಯಲು ಅವುಗಳಿಗೆ ಮಾನಸಿಕ ಪ್ರಚೋದನೆಯ ಅಗತ್ಯವಿರುತ್ತದೆ ಎಂದರ್ಥ. ಜೀವನ ಸಮಯ. ಪೂಡಲ್ನ ಸರಾಸರಿ ಜೀವಿತಾವಧಿಯು ಗಾತ್ರದಿಂದ ಬದಲಾಗುತ್ತದೆ. ಸ್ಟ್ಯಾಂಡರ್ಡ್ ಪೂಡಲ್ಸ್ 12 ರಿಂದ 15 ವರ್ಷಗಳು. ಮಿನಿಯೇಚರ್ ಪೂಡಲ್ಸ್ 14 ರಿಂದ 17 ವರ್ಷಗಳು. ಟೈಪ್ ಪೂಡಲ್ಸ್ 14 ರಿಂದ 18 ವರ್ಷಗಳು. ಸರಿಯಾದ ಕಾಳಜಿಯೊಂದಿಗೆ ಕೆಲವು ನಾಯಿಮರಿಗಳು ಇನ್ನೂ ಹೆಚ್ಚು ಕಾಲ ಬದುಕುತ್ತವೆ ಎಂದು ತಿಳಿದುಬಂದಿದೆ. ಹವಾಮಾನ ಪರಿಸ್ಥಿತಿಗಳು. ನಾಯಿಮರಿಗಳು ದಪ್ಪವಾದ, ಸುರುಳಿಯಾಕಾರದ ಕೂದಲು ಅನ್ನು ಹೊಂದಿರುತ್ತವೆ. ಅದು ಶೀತ ವಾತಾವರಣದಲ್ಲಿ ಅವುಗಳನ್ನು ರಕ್ಷಿಸುತ್ತದೆ. ಆದರೆ ಬಿಸಿ ವಾತಾವರಣದಲ್ಲಿ ಅವು ಹೆಚ್ಚು ಬಿಸಿಯಾಗಬಹುದು. ಮಧ್ಯಮ ತಾಪಮಾನದಲ್ಲಿ ಅವು ಉತ್ತಮವಾಗಿ ಬೆಳೆಯುತ್ತವೆ. ಇದು ತುಂಬಾ ತಂಪಾಗಿದ್ದರೆ ನಾಯಿಮರಿಗೆ ಸ್ವೆಟರ್ ಬೇಕಾಗಬಹುದು ಮತ್ತು ಶಾಖದಲ್ಲಿ ನಾಯಿಮರಿಗೆ ಸಾಕಷ್ಟು ನೀರು ಮತ್ತು ನೆರಳಿನ ಅಗತ್ಯವಿರುತ್ತದೆ. ಒಂದು ನಾಯಿಮರಿ ಬೆಲೆ. ನಾಯಿಮರಿಗಳ ಬೆಲೆ ಅದರ ಗಾತ್ರ, ವಂಶಾವಳಿ, ಸ್ಥಳ ಮತ್ತು ತಳಿಗಾರರ ಮೇಲೆ ಅವಲಂಬಿತವಾಗಿರುತ್ತದೆ. ಸ್ಟ್ಯಾಂಡರ್ಡ್ ಪೂಡಲ್ಸ್ $1,000 ರಿಂದ $2,500. ಮಿನಿಯೇಚರ್ ಪೂಡಲ್ಸ್ $1,000 ರಿಂದ $3,000. ಟೈಪ್ ಪೂಡಲ್ಸ್ $1,000 ದಿಂದ $4,000. ಚಾಂಪಿಯನ್ ಬ್ಲಡ್ಲೈನ್ಗಳು ಅಥವಾ ಪ್ರದರ್ಶನ ಗುಣಮಟ್ಟದ ನಾಯಿಗಳಿಂದ ನಾಯಿಮರಿಗಳು ಗಮನಾರ್ಹವಾಗಿ ಹೆಚ್ಚು ಬೆಲೆ ಬಾಳಬಹುದು. ಹೆಚ್ಚುವರಿ ಮಾಹಿತಿ. ನಾಯಿಮರಿಗಳು ಹೈಪೋಲಾರ್ಜನಿಕ್ ಆಗಿದ್ದು, ಅಲರ್ಜಿ ಇರುವವರಿಗೆ ಇದು ಉತ್ತಮ ಆಯ್ಕೆಯಾಗಿದೆ. ಅವು ಹೆಚ್ಚು ಬಹುಮುಖವಾಗಿವೆ ಮತ್ತು ಅಪಾರ್ಟ್ಮೆಂಟ್ ವಾಸಕ್ಕೆ ಅಥವಾ ದೊಡ್ಡ ಮನೆಗಳಿಗೆ ಹೊಂದಿಕೊಳ್ಳುತ್ತವೆ. ಅವುಗಳ ದಟ್ಟವಾದ ಕೂದಲಿನ ಕಾರಣದಿಂದಾಗಿ ನಿಯಮಿತವಾದ ಅಂದಗೊಳಿಸುವಿಕೆಯು ಅವಶ್ಯಕವಾಗಿದೆ. ಸರಿಯಾಗಿ ನಿರ್ವಹಿಸದಿದ್ದಲ್ಲಿ ಅಂದ ಕೆಡುವ ಸಾಧ್ಯತೆಯಿದೆ. ಜನರು ಪ್ರಸ್ತುತ ಹೆಚ್ಚು ಆಸಕ್ತಿ ಹೊಂದಿರುವ ಟ್ರೆಂಡಿಂಗ್ ನಾಯಿ ವಿಷಯಗಳ ಸಂಕ್ಷಿಪ್ತ ಅವಲೋಕನ ಇಲ್ಲಿದೆ. ತಡೆಗಟ್ಟುವ ಆರೋಗ್ಯ. ನಾಯಿಗಳು ದೀರ್ಘಾವಧಿಯ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ತಡೆಗಟ್ಟುವ ಆರೋಗ್ಯವು ಮುಖ್ಯವಾಗಿದೆ. ಇದು ನಿಯಮಿತವಾಗಿ ಪಶುವೈದ್ಯರ ತಪಾಸಣೆ, ವ್ಯಾಕ್ಸಿನೇಷನ್ಗಳು, ಚಿಗಟಗಳು, ಉಣ್ಣಿ ಮತ್ತು ಹುಳುಗಳಿಗೆ ಪರಾವಲಂಬಿ ನಿಯಂತ್ರಣ ಮತ್ತು ಹಲ್ಲಿನ ಆರೈಕೆ. ತಡೆಗಟ್ಟುವ ಕ್ರಮಗಳು ಸಮಸ್ಯೆಗಳನ್ನು ಮೊದಲೇ ಪತ್ತೆಹಚ್ಚಲು ಮತ್ತು ಹೃದಯಾಘಾತ ಅಥವಾ ಪಾರ್ವೋವೈರಸ್ನಂತಹ ರೋಗಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಸರಿಯಾದ ಆಹಾರ ಮತ್ತು ವ್ಯಾಯಾಮವು ತೂಕವನ್ನು ನಿರ್ವಹಿಸುವ ಮೂಲಕ ಮತ್ತು ಜಂಟಿ ಮತ್ತು ಹೃದಯರಕ್ತನಾಳದ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡುವ ಮೂಲಕ ನಾಯಿಗಳನ್ನು ಆರೋಗ್ಯಕರವಾಗಿಡುವಲ್ಲಿ ಪಾತ್ರವನ್ನು ವಹಿಸುತ್ತದೆ. ನಾಯಿ ಪುಷ್ಟೀಕರಣ ಚಟುವಟಿಕೆಗಳು. ನಾಯಿ ಪುಷ್ಟೀಕರಣವು ನಾಯಿಗಳನ್ನು ತೊಡಗಿಸಿಕೊಳ್ಳಲು ಮತ್ತು ಬೇಸರವನ್ನು ತಡೆಯಲು ಮಾನಸಿಕ ಮತ್ತು ದೈಹಿಕ ಪ್ರಚೋದನೆಯನ್ನು ಒದಗಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಒಗಟು ಆಟಿಕೆಗಳು, ಪರಿಮಳ ಆಟಗಳು ಮತ್ತು ಚುರುಕುತನದ ಕೋರ್ಸ್ಗಳಂತಹ ಚಟುವಟಿಕೆಗಳು ನಾಯಿಗಳ ಮೆದುಳಿಗೆ ಸವಾಲು ಹಾಕುತ್ತವೆ ಮತ್ತು ಆತಂಕ ಮತ್ತು ವಿನಾಶಕಾರಿ ನಡವಳಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ.
ತರಲು, ಅಡಗಿಸು ಅಥವಾ ವಿಧೇಯತೆಯ ಸವಾಲುಗಳಂತಹ ಸಂವಾದಾತ್ಮಕ ಆಟವು ನಾಯಿಗಳು ಮತ್ತು ನಾಯಿಗಳ ನಡುವಿನ ಬಾಂಧವ್ಯವನ್ನು ಉತ್ತೇಜಿಸುತ್ತದೆ. ತರಬೇತಿ ಮತ್ತು ನಡವಳಿಕೆ. ಧನಾತ್ಮಕ ಬಲವರ್ಧನೆಯ ಮೂಲಕ ನಾಯಿಗಳಿಗೆ ತರಬೇತಿ ನೀಡುವುದು ಶಿಕ್ಷೆಯನ್ನು ಬಳಸದೆ ಉತ್ತಮ ನಡವಳಿಕೆಯನ್ನು ಪ್ರೋತ್ಸಾಹಿಸುತ್ತದೆ. ಹಿಂಸಿಸಲು ಅಥವಾ ಹೊಗಳಿಕೆಯೊಂದಿಗೆ ಅಪೇಕ್ಷಣೀಯ ಕ್ರಿಯೆಗಳಿಗೆ ಬಹುಮಾನ ನೀಡುವಂತಹ ತಂತ್ರಗಳು ನಾಯಿಗಳು ಮತ್ತು ಮಾಲೀಕರ ನಡುವಿನ ಬಂಧವನ್ನು ಬಲಪಡಿಸುತ್ತವೆ. ಪ್ರತ್ಯೇಕತೆಯ ಆತಂಕ, ಬಾರ್ಕಿಂಗ್ ಮತ್ತು ಬಾರು ಎಳೆಯುವಿಕೆಯಂತಹ ಸಾಮಾನ್ಯ ಸಮಸ್ಯೆಗಳನ್ನು ಸ್ಥಿರವಾದ ತರಬೇತಿ ಮತ್ತು ತಾಳ್ಮೆಯ ಮೂಲಕ ತಗ್ಗಿಸಬಹುದು. ನಾಯಿಯ ಆಹಾರ ಮತ್ತು ಪೋಷಣೆ. ನಾಯಿಯ ಆರೋಗ್ಯಕ್ಕೆ ಸಮತೋಲಿತ ಪೋಷಣೆ ಅತ್ಯಗತ್ಯ. ಮಾಲೀಕರು ಕಚ್ಚಾ ಆಹಾರದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದಾರೆ. ಮನೆಯಲ್ಲಿ ತಯಾರಿಸಿದ ಊಟ ಮತ್ತು ಪ್ರೋಟೀನ್ಗಳು, ಕೊಬ್ಬುಗಳು ಮತ್ತು ಕಾರ್ಬೋಹೈಡ್ರೇಟ್ಗಳ ಸರಿಯಾದ ಸಮತೋಲನವನ್ನು ಅರ್ಥಮಾಡಿಕೊಳ್ಳುವುದು. ಹೆಚ್ಚುವರಿಯಾಗಿ ಒಮೆಗಾ ವ್ಯವಕಲನ 3 ಅಥವಾ ಗ್ಲುಕೋಸಮೈನ್ನಂತಹ ಪೂರಕಗಳು ಜಂಟಿ ಆರೋಗ್ಯ ಮತ್ತು ಹೊಳೆಯುವ ಕೋಟ್ ಅನ್ನು ಉತ್ತೇಜಿಸಲು ಜನಪ್ರಿಯವಾಗಿವೆ. ದತ್ತು ಮತ್ತು ತಳಿಯು ನಿರ್ದಿಷ್ಟ ಆರೈಕೆ. ಪಾರುಗಾಣಿಕಾ ನಾಯಿಗಳನ್ನು ದತ್ತು ಪಡೆಯುವುದು ಹೆಚ್ಚುತ್ತಿದೆ, ಏಕೆಂದರೆ ಅನೇಕ ಜನರು ಶಾಪಿಂಗ್ ಮಾಡುವ ಬದಲು ದತ್ತು ತೆಗೆದುಕೊಳ್ಳಲು ಆಯ್ಕೆ ಮಾಡುತ್ತಾರೆ. ವಿವಿಧ ತಳಿಗಳು ವ್ಯಾಯಾಮದ ವಿಷಯದಲ್ಲಿ ವಿಶಿಷ್ಟ ಅಗತ್ಯಗಳನ್ನು ಹೊಂದಿರುವುದರಿಂದ ತಳಿಯು ನಿರ್ದಿಷ್ಟ ಕಾಳಜಿಯನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಆರೋಗ್ಯ ಮತ್ತು ಮನೋಧರ್ಮ. ತಳಿಯ ಅವಶ್ಯಕತೆಗಳ ಬಗ್ಗೆ ದತ್ತುದಾರರಿಗೆ ಶಿಕ್ಷಣ ನೀಡುವುದು ಅವರ ಜೀವನ ಶೈಲಿಗೆ ಉತ್ತಮ ಫಿಟ್ ಅನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ನೀವು ನನ್ನ ವಿಡಿಯೋ ವಿಷಯವನ್ನು ಆನಂದಿಸಿದರೆ ದಯವಿಟ್ಟು ಆದ್ಯತೆಯನ್ನು ಖಚಿತಪಡಿಸಿ ಮತ್ತು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಭಾಗವಹಿಸಿ. ಮತ್ತು ಕೊನೆಯವರೆಗೂ ಗಮನ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಈ ವಿಡಿಯೋವನ್ನು ನಾನು ನಿಮ್ಮ ಪ್ರಾಂಪ್ಟ್ ಪ್ರತಿಕ್ರಿಯೆಯನ್ನು ಪ್ರಶಂಸಿಸುತ್ತೇನೆ.